ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್ ಚಾಪ್ಟರ್ 14, 14ನೇ ಅಧ್ಯಾಯ. ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಡಲಿಕ್ಕಿದ್ದೇವೆ. ಮೊದಲನೇ ಭಾಗ 14ನೇ ಅಧ್ಯಾಯ 1ನೇ ವಚನದಿಂದ ಹಿಡಿದು 31 ವಚನಗಳವರೆಗೆ. 14ನೇ ಅಧ್ಯಾಯ 1ನೇ ವಚನದಿಂದ 31ನೇ ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಶಿಲುಬೆಯ 14 ಸಿದ್ಧತೆಗಳನ್ನು ನೋಡಿಕೊಳ್ತೇವೆ. 14 ಪ್ರಿಪರೇಷನ್ಸ್ ಆಫ್ ದ ಕ್ರಾಸ್. ಶಿಲುಬೆ ಅಂತ ಹೇಳುವಾಗ ಅದು ವಿಶೇಷವಾಗಿ ಯೇಸು ಕ್ರಿಸ್ತನ ಶಿಲುಬೆಯನ್ನು ಸೂಚಿಸುವಂಥದ್ದು. ಕ್ರಿಸ್ತನ ಶಿಲುಬೆಯ ಅಥವಾ ಕ್ರಿಸ್ತನ ಶಿಲುಬೆಯ ಅನುಭವಕ್ಕೆ 14 ಸಿದ್ಧತೆಗಳು. ಮೊದಲನೇದಾಗಿ ಯೇಸು ಸ್ವಾಮಿ ಒಂದು ಬೇಥಾನ್ಯದ ಊರು, ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಠಮಾಂಸಿ ಮೂಲಿಕೆಯ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಒಡೆದು ಯೇಸುವಿನ ತಲೆಯ ಮೇಲೆ ಸುರಿಸಿದ್ದಾಗಿ ನಾವು ನೋಡ್ತೇವೆ. 3ನೇ ವಚನ. 14ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 3ನೇ ವಚನದಲ್ಲಿ ಅದನ್ನು ನೋಡಬಹುದು. ಹಾಗಾದರೆ ಶಿಲುಬೆಯ ಮೊದಲನೇ ಸಿದ್ಧತೆ ಈ ಅಭಿಷೇಕ, ಸುಗಂಧ ತೈಲದ ಅಭಿಷೇಕ. ಯಾಕೆ ಈ ಸ್ತ್ರೀಯು ಬಂದು ಆ ರೀತಿಯಾಗಿ ಮಾಡಿದ್ದಂತ ಹೇಳುವಾಗ, ಶಿಲುಬೆಗೆ ಮುಂಚಿತವಾಗಿ ತನಗೆ ಅವಕಾಶ ಸಿಕ್ಕಿದಾಗ ಈ ಅಭಿಷೇಕವನ್ನು ಆಕೆಯು ಯೇಸು ಸ್ವಾಮಿಗಾಗಿ ಮಾಡಿದ್ರ ಬಗ್ಗೆ ಇದು ಸೂಚಿಸ್ತದೆ. ಆದರೆ ಅಲ್ಲಿದ್ದ ಕೆಲವರು ತಮ್ಮ ಒಳಗೆ ಅವ್ರು ಕೋಪಗೊಂಡು ಈ ತೈಲವನ್ನು ಹೀಗೆಯೇ ಯಾಕೆ ವ್ಯರ್ಥ ಮಾಡಿದ್ದು ಅಂದ್ಕೊಂಡ್ರು. ಅದರಲ್ಲಿ ವಿಶೇಷವಾಗಿ ಯೂದನು, ಯಾಕಂದರೆ ಅದು ಆ ಕಾಲಕ್ಕೆ ಸುಮಾರು 300 ರೂಪಾಯಿಗಳು. ಆ ಕಾಲದಲ್ಲಿ 300 ರೂಪಾಯಿ ಅಂದರೆ ಒಂದು ಜಮೀನೇ ತಗೋಬೋದು ಆ ಹಣದಲ್ಲಿ. ಯಾಕೆ ಒಂದು ಮನೆಯೇ ಕೂಡ ತಗೋಬೋದು. ಅಷ್ಟೊಂದು ಬೆಲೆಯುಳ್ಳಂಥದ್ದನ್ನು ಯಾಕೆ ವ್ಯರ್ಥ ಮಾಡಿದ್ದು, ಒಂದು ವೇಳೆ ಅದನ್ನು ಬಡವರಿಗೆ ಕೊಡ್ಬೋದಾಗಿತ್ತಲ್ಲ ಅಂದ್ಕೊಂಡ್ರು. ಆದರೆ ಯೇಸು ಸ್ವಾಮಿ ಏನು ಹೇಳಿದ್ದು, 6ನೇ ವಚನ, ಮಾರ್ಕನ ಸುವಾರ್ತೆ 14, 6ನೇ ವಚನದಲ್ಲಿ, ಆದರೆ ಯೇಸು ಈಕೆಯನ್ನು ಬಿಟ್ಟು ಬಿಡ್ರಿ, ಈಕೆಗೆ ಯಾಕೆ ತೊಂದರೆ ಕೊಡ್ತೀರಿ, ಈಕೆ ನನಗೆ ಒಳ್ಳೆ ಕಾರ್ಯವನ್ನೇ ಮಾಡಿದ್ದಾಳೆ ಎಂಬುದಾಗಿ ಹೇಳುವುದರಲ್ಲಿ ನಾವೇನು ತಿಳ್ಕೊಳ್ತೇವೆ. 14ನೇ ಅಧ್ಯಾಯ 6ನೇ ವಚನದಲ್ಲಿ ಶಿಲುಬೆಯ 2ನೇ ಸಿದ್ಧತೆಯನ್ನು ನೋಡ್ತೇವೆ. ಮೊದಲನೇ ಸಿದ್ಧತೆ ಅಭಿಷೇಕ, 2ನೇ ಸಿದ್ಧತೆ ಸತ್ಕಾರ್ಯ, ಗುಡ್ ವರ್ಕ್ಸ್. ಒಳ್ಳೆ ಕಾರ್ಯವನ್ನೇ ಮಾಡಿದ್ದಾಳೆ. ಶಿಷ್ಯರು ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಯೇಸು ಸ್ವಾಮಿ ಅದನ್ನು ಅರ್ಥ ಮಾಡಿಕೊಂಡು, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರ್ತಾರೆ, ನಿಮಗೆ ಮನಸ್ಸಿದ್ದಾಗ ನೀವು ಯಾವಾಗಲೂ ಅವರಿಗೆ ಒಳ್ಳೆಯದನ್ನು ಮಾಡ್ಬೋದು, ಆದರೆ ನಾನು ನಿಮ್ಮ ಬಳಿಯಲ್ಲಿರುವುದಿಲ್ಲ. ಈ ಮಹಿಳೆ ತನ್ನಿಂದ ಆದಷ್ಟು ಮಾಡಿದ್ದಾಳೆ. ವಾವ್, ತನ್ನಿಂದ ಆದಷ್ಟು ಮಾಡಿದ್ದಾಳೆ, ತನಗಾದಷ್ಟು ಮಾಡಿದ್ದಾಳೆ, ತನಗೇನಾಗ್ತದೆ ಅದನ್ನು ಮಾಡಿದ್ದಾಳೆ ಎಂಬುದಾಗಿ ಶಿಫಾರಸನ್ನು ಮಾಡುವುದರಲ್ಲಿ ನಾವು ಯೇಸು ಸ್ವಾಮಿ ಆಕೆಯ ಸತ್ಕಾರ್ಯವನ್ನು ಮೆಚ್ಚಿದ್ದು ಮತ್ತು ಅದರ ವಿಷಯದಲ್ಲಿ ಮಾತಾಡಿದ್ದನ್ನು ನೋಡ್ತೇವೆ. 3ನೇದಾಗಿ
ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಶಿಲುಬೆಯ 14 ಸಿದ್ಧತೆಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗೋದಕ್ಕೆ ಮುಂಚಿತವಾಗಿ ಸಿದ್ಧತೆಯನ್ನು ಮಾಡಿಕೊಂಡದ್ದು ಹೇಗೆ? ಅಭಿಷೇಕದಿಂದ, 2ನೇದು ಸತ್ಕಾರ್ಯದಿಂದ, 3ನೇದು 8ನೇ ವಚನದಲ್ಲಿ ನನ್ನ ದೇಹವನ್ನು ಶವ ಸಂಸ್ಕಾರಕ್ಕೆ ಮುಂಚಿತವಾಗಿಯೇ ಅದನ್ನು ಅಂದರೆ ದೇಹವನ್ನು ಅಭಿಷೇಕಿಸಿದ್ದಾಳೆ. ಹಾಗಾದರೆ ಶವ ಸಂಸ್ಕಾರಕ್ಕೆ ಶಿಲುಬೆ, ಮರಣ, ಶವ ಸಂಸ್ಕಾರ ಅದಕ್ಕೆ ಸೂಚಿತವಾದಂಥ ರೀತಿಯಲ್ಲಿ ಈಕೆ ಮಾಡಿದ್ದನ್ನು ಸ್ವಾಮಿ ಹೇಳುವುದರಲ್ಲಿ ಆ ಶಿಲುಬೆಯ ಮತ್ತೊಂದು ಸಿದ್ಧತೆಯನ್ನು ನಾವು ನೋಡ್ತೇವೆ. ಶವ ಸಂಸ್ಕಾರದ ಒಂದು ಅಡ್ವಾನ್ಸ್. ಯಾಕಂದರೆ ಆಕೆಗೆ ಶವ ಸಂಸ್ಕಾರ ಆದಾಗ ಹೋಗಿ ಅದನ್ನು ಮಾಡಲಿಕ್ಕೆ ಟೈಮ್ ಇರ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಟೈಮ್ ಈಗ ಸಿಕ್ಕಿದೆ. ಯೇಸು ಸ್ವಾಮಿ ಇಲ್ಲಿ ಬಂದಿದ್ದಾರೆ, ಸಿಮೋನ್ ಮನೆಗೆ ಬಂದಿದ್ದಾರೆ, ಊಟ ಮಾಡ್ತಿದ್ದಾರೆ. ಆದ ಕಾರಣ ಈ ಅವಕಾಶ ಆಕೆಗೆ ಸಿಕ್ತು. ಅವಾಗ ಇರ್ತೀವೋ ಏನೋ ಗೊತ್ತಿಲ್ಲ, ಅವಾಗೇನಾಗ್ತದೋ ಗೊತ್ತಿಲ್ಲ. ಅವಕಾಶ ಇದ್ದಾಗ ನಾನು ಈ ಕಾರ್ಯವನ್ನು ಮಾಡಿಬಿಡಬೇಕು ಮುಂಚಿತವಾಗಿ. ಅದನ್ನು ಯೇಸು ಸ್ವಾಮಿ ಅನುಮತಿಸಿದರು. ಇಲ್ಲ, ನನ್ನ ದೇಹಕ್ಕೆ ಬಂದು ಇದನ್ನು ಅಭಿಷೇಕಿಸಬೇಕೆಂಬುದಾಗಿ ಹೇಳಲಿಲ್ಲ. ಕಾಲಾವಕಾಶವನ್ನು ಸದುಪಯೋಗ ಮಾಡಿಕೊಂಡಂಥ ಮಹಿಳೆಯನ್ನು, ಹೌದು, 4ನೇದಾಗಿ ಗೌರವಿಸ್ತಾನ್ರಿ. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರೋಣವಾಗ್ತದೋ ಅಲ್ಲಿ ಈಕೆಯ ಜ್ಞಾಪಕಾರ್ಥವಾಗಿ ಈಕೆ ಈಗ ಮಾಡಿದ್ದನ್ನು ಹೇಳಲಾಗುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆಂಬುದಾಗಿ ನಮ್ಮ ಕರ್ತನು ಅಲ್ಲಿ ಹೇಳುವುದನ್ನು ನಾವು ನೋಡ್ತೀವಿ. 14ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 9ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ ಶಿಲುಬೆಯ 4ನೇ ಸಿದ್ಧತೆ ಏನೆಂದರೆ ಶಿಲುಬೆಯನ್ನು ಮುಂಗಡವಾಗಿ ಸೂಚಿಸಿದವರನ್ನು ಗೌರವಿಸುವುದು. ಇದು ಪ್ರವಾದನೀಯವಾಗಿ ಗೌರವಿಸಿದ. ಎಲ್ಲೆಲ್ಲಿ ಸುವಾರ್ತೆ ಸಾರೋಣವಾಗ್ತದೆ, ಇಡೀ ಲೋಕದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಅಷ್ಟೇ ಅಲ್ಲ, ಯೇಸು ಸ್ವಾಮಿಗೆ ಈಕೆ ಮಾಡಿದ್ದನ್ನು ಕೂಡ ಹೇಳಲಾಗುವುದು. ಅದು ಇನ್ನೊಂದು ಸಾರಿ ಹೇಳ್ತೇನೆ. ಅದರಲ್ಲಿ ಭಾಳ ಒಂದು ಪ್ರಾಮುಖ್ಯವಾದಂಥ ಒಂದು ಅಂಶ ಇದೆ. ಸುವಾರ್ತೆಯು ಬಂದು ಯೇಸು ಸ್ವಾಮಿ ನಮಗೆ ಮಾಡಿದ್ದು ಎಲ್ಲ ಕಡೆ ಲೋಕಾದ್ಯಂತ ಹೇಳುವಂಥದ್ದು ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಈಕೆ ಮಾಡಿದ್ದನ್ನು ಸರ್ವಲೋಕದಲ್ಲಿ ಸುವಾರ್ತೆ ಹೇಳುವಾಗ ಇದು ಕೂಡ ಸುವಾರ್ತೆಯೊಂದಿಗೆ ಹಿಡಿಸುವಂಥದ್ದು. ಆಶ್ಚರ್ಯ. ಶಿಲುಬೆ ಸಿದ್ಧತೆ, ಪ್ರಭಾದನೀಯವಾದ ಗೌರವ. 5ನೇದಾಗಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೇ ದಿನ ಶಿಷ್ಯರು ಮತ್ತು ಯೇಸು ಸ್ವಾಮಿ ಎಲ್ಲರೂ ಸೇರಿದ್ದಾಗ ಶಿಷ್ಯರು ಯೇಸುವಿಗೆ ಪಸ್ಕದ ಊಟ ಎಲ್ಲಿ ಮಾಡಬೇಕೆಂಬುದಾಗಿ ಕೇಳ್ತಾರೆ, ಎಲ್ಲಿ ಸಿದ್ಧ ಮಾಡಬೇಕೆಂಬುದಾಗಿ ಕೇಳ್ತಾರೆ. ಆವಾಗ ನೀವು ಪಟ್ಟಣದೊಳಗೆ ಹೋಗ್ರಿ, ಅಲ್ಲಿ ನೀರಿನ ಕೊಡವನ್ನು ಹೊತ್ಕೊಂಡು ಹೋಗುವ ಒಬ್ಬ ಮನುಷ್ಯನು, ಮಹಿಳೆ ಅಲ್ಲ ಮನುಷ್ಯನು ನಿಮ್ಮನ್ನು ಸಂಧಿಸುವವನು, ಅವನನ್ನು ಹಾಗೆ ಹಿಂಬಾಲಿಸಿಕೊಂಡು ಹೋದರೆ ಅವನು ಯಾವ ಮನೆ ಒಳಗೆ ಹೋಗ್ತಾನೋ ಆ ಮನೆ ಒಳಗೆ ಹೋಗಿ ಆ ಮನೆ ಯಜಮಾನಿಗೆ ನಾನು ನನ್ನ ಶಿಷ್ಯರೊಂದಿಗೆ ಪಸ್ಕದ ಊಟ ಮಾಡಲು ಅತಿಥಿಯ ಕೊಠಡಿ ಎಲ್ಲಿದೆ ಅಂತ ಕೇಳ್ರಿ. ಕೇಳಿದರೆ ಕೇಳಿಬಿಟ್ಟು ನಮ್ಮ ಬೋಧಕನು ಕೇಳ್ತಾ ಇದ್ದಾನೆ ಅಂತ ಹೇಳ್ರಿ, ಅಷ್ಟೇ ಹೇಳ್ರಿ. ಹೇಳಿದರೆ ಅವನು ಸಜ್ಜುಗೊಳಿಸಿ ಸಿದ್ಧ ಮಾಡಿದ ಮೇಲಂತಸ್ತಿನ ವಿಶಾಲವಾದ ಕೊಠಡಿಯನ್ನು ನಿಮಗೆ ತೋರಿಸಿಕೊಡ್ತಾನೆ. ಅಲ್ಲಿ ನಮಗೆ ಪಸ್ಕದ ಊಟವನ್ನು ಸಿದ್ಧ ಮಾಡಿರಿ ಎಂಬುದಾಗಿ.
ಇದರಲ್ಲಿ ಪ್ರವಾದನೀಯ ಒದಗುವಿಕೆಯನ್ನು ನೋಡ್ತೇವೆ. ತಮ್ಮದೇ ಆದ ಕೋಣೆ ಇರಲಿಲ್ಲ ಮತ್ತು ಸ್ಥಳಾವಕಾಶ ಇರಲಿಲ್ಲ. ಆದ ಕಾರಣ ಪ್ರವಾದನೀಯವಾಗಿ ಹೇಳ್ತಿದ್ದಾನೆ, ಆ ಕಡೆ ಹೋಗು. ಇದು ಅಸಾಧಾರಣವಾದದ್ದು. ಹೌದು, ಅಲ್ಲಿ ಹೋದಾಗ ಮೇಲಂತಸ್ತಿನಲ್ಲಿ ಹೋಗ್ಬಿಟ್ಟು ಈ ರೀತಿಯಾಗಿ ಹೇಳಿ ಅಂತ ಹೇಳಿದಾಗ ಅದೇ ರೀತಿಯಾಗಿ ಹೇಳಿದರು. ಅದೇ ರೀತಿಯಾಗಿ ಅಲ್ಲಿ ಯೇಸು ತಮಗೆ ಹೇಳಿದಂತೆ ಅವರು ಕಂಡು ಪಸ್ಕವನ್ನು ಸಿದ್ಧ ಮಾಡಿದರು. ಪ್ರವಾದನೀಯ ಒದಗುವಿಕೆ, ಪ್ರೊಫೆಟಿಕ್ ಪ್ರೊವಿಷನ್. ಇದು ಶಿಲುಬೆಯ 5ನೇ ಸಿದ್ಧತೆ. ಮುಂದುವರಿಸೋಣ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 6ನೇ ಒಂದು ಸಿದ್ಧತೆಯನ್ನು ನೋಡುವಾಗ, 6ನೇ ಸಿದ್ಧತೆಯನ್ನು ನೋಡುವಾಗ ಊಟ ಮಾಡ್ತಿದ್ದಾಗೆ ಸ್ವಾಮಿ, ನನ್ನೊಂದಿಗೆ ಊಟ ಮಾಡ್ತಿರುವ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನು ಎಂಬುದಾಗಿ ಪ್ರವಾದನೀಯ ದ್ರೋಹದ ಪ್ರವಾದನೆಯನ್ನು, ನನ್ನನ್ನು ಹಿಡ್ಕೊಡ್ತಾನಂತ ಹಿಡುಕೊಡುವಿಕೆಯ ಪ್ರವಾದನೆಯನ್ನು ಹೇಳುವಂಥದ್ದು ಕೂಡ ಶಿಲುಬೆಯ ಸಿದ್ಧತೆಯಾಗಿತ್ತು. ಮಾನಸಿಕವಾಗಿ ಯೇಸು ಸ್ವಾಮಿ ರೆಡಿಯಾಗಿದ್ದರು ಶಿಲುಬೆಗೆ ಹೋಗಲಿಕ್ಕೆ. ಆದ ಕಾರಣ ಈ ಒಂದು ಪ್ರವಾದನೆ ನೆರಬೇಕು. ವಾಕ್ಯ ಗೊತ್ತಿತ್ತು ಯೇಸು ಸ್ವಾಮಿಗೆ, ವ್ಯಕ್ತಿ ಕೂಡ ಗೊತ್ತಿತ್ತು, ಎಲ್ಲಿ ಊಟ ಮಾಡಬೇಕೆಂಬುದು ಗೊತ್ತಿತ್ತು, ಮಾನವನಾಗಿ ಇವೆಲ್ಲ ಗೊತ್ತಿತ್ತು. ಯಾಕೆ ಆ ಮಾತು ಹೇಳ್ತಿದ್ದೇನೆ ಅಂತ ಹೇಳಿದರೆ, ದೇವರಾಗಿ ಗೊತ್ತಿತ್ತು ಎಂಬುದಾಗಿ ಹೇಳೋಕ್ಕಿಂತಲೂ ಆತನು ಮನುಷ್ಯನಾಗಿದ್ದ. ಆದರೆ ದೇವರು ಕೊಟ್ಟಂಥ ಪವಿತ್ರಾತ್ಮನ ಶಕ್ತಿಯಿಂದ ಅದನ್ನು ಯೇಸು ಸ್ವಾಮಿ ತಿಳ್ಕೊಂಡ್ರು. ಯಾಕಂತ ಹೇಳಿದರೆ ನಾವು ಕೂಡ ಮನುಷ್ಯರಾಗಿದ್ದೀವಿ, ನಾವು ಕೂಡ ದೇವರು ಕೊಟ್ಟ ಶಕ್ತಿಯಿಂದ ಆ ರೀತಿಯಾಗಿ ತಿಳ್ಕೊಳ್ಳಲು ಸಾಧ್ಯ ಎಂಬ ಮಾದರಿಗಾಗಿ. 7ನೇದಾಗಿ, ಊಟ ಮಾಡ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಅಥವಾ ಅದಕ್ಕೆ ಕೃತಜ್ಞತೆಯನ್ನು ತಿಳಿಸಿ. ಶಿಲುಬೆಯ ಸಿದ್ಧತೆ ಕೃತಜ್ಞತೆಯ ಮನೋಭಾವನೆ. The preparation for the cross is an attitude of gratitude. ಹೌದು, ಅದನ್ನು ಆಶೀರ್ವದಿಸಿ ಅನ್ನುವಂಥ ಪದ ದೇವರ ಸ್ತೋತ್ರ ಮಾಡಿ ಅಂತ ಕೂಡ ನಾವು ತಗೋಬಹುದು. ದೇವರೇ, ನನಗೆ ಕೊಟ್ಟಂಥ ಈ ದೇಹಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಈ ದೇಹ ಶಿಲುಬೆಯನ್ನು ಅನುಭವಿಸಬೇಕಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬಂಥ ರೀತಿಯಲ್ಲಿ ಆತನು ಕೃತಜ್ಞತೆ ಶಿಲುಬೆಯ ಸಿದ್ಧತೆ. ಆಶೀರ್ವದಿಸಿ ಅನಂತರ ಮುರಿದು, ಆ ಮುರಿಯುವಿಕೆಯಲ್ಲಿ ಶಿಲುಬೆಯ ಸಿದ್ಧತೆಯ ಅಡಕವಾಗಿತ್ತು. ಯಾವ ರೀತಿಯಾಗಿ ಆ ರೊಟ್ಟಿ ಮುರಿಬೇಕು, ಹಾಗೆಯೇ ಇರಬಾರ್ದು. ಗೋಧಿಯ ಕಾಳು ಯೋಹಾನ 12:24 ಪ್ರಕಾರ ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ, ಒಡೆಯದಿದ್ದರೆ, ಮುರಿಯದಿದ್ದರೆ ಅದು ಒಂದೇ ಆಗಿ ಉಳಿಯೋದು. ಗೋಧಿಯ ಕಾಳು ಹಾಗೆ ಒಂದು ಬಾಟ್ಲ್ನಲ್ಲಿ ಇಟ್ಟರೆ ಅದು 10 ವರ್ಷ, 20 ವರ್ಷ, 30 ವರ್ಷ, ಹೆಚ್ಚು ವರ್ಷಗಳು ಬಾಟ್ಲ್ನಲ್ಲಿ ಉಳಿತದೆ, ಒಂದೇ ಆಗಿ ಉಳಿಯೋದು. ಆದರೆ ಅದೇ ಗೋಧಿಯನ್ನು ತೆಗೆದು ಭೂಮಿಯಲ್ಲಿ ಬಿತ್ತಿದರೆ, ಅದು ಮರೆಯಾದರೆ, ಚಿಗುರೊಡೆದರೆ, ಅದು ಮುರಿವಿಕೆಯ ಅನುಭವಕ್ಕೆ ಹೋದರೆ ಅದು ಬಹಳ ಫಲ ಕೊಡುವುದು. ಅದೇ ರೀತಿಯಾಗಿ ಶಿಲುಬೆಯ ಮುರಿಯುವ ಅನುಭವ, ಈ ರೊಟ್ಟಿ ಮುರಿಯೋದರಲ್ಲಿ ಅದು ಸಿದ್ಧತೆಯಾಗಿ ಆತನಿಗೆ ಒದಗಿ ಬಂತು. 9ನೇದಾಗಿ, ಮುರಿದು ಅವರಿಗೆ ಕೊಟ್ಟು ತೆಗೆದುಕೊಳ್ಳ್ರಿ. ಹೌದು, ಯಾವ ರೀತಿಯಾಗಿ ಅದು ಚಿಹ್ನೆಯಾಗಿ ಮುರಿದ ಮೇಲೆ ಆತನು ಬೇರೆಯವ್ರಿಗೆ ಕೊಟ್ಟನು, ಅದೇ ರೀತಿಯಾಗಿ ಶಿಲುಬೆ ಮೇಲೆ
ಆತನು ಯಾಕೆ ತನ್ನ ಚಿತ್ತವನ್ನು, ತನ್ನ ದೇಹವನ್ನು ಮುರಿಯೋದು? ಯಾಕಂದರೆ ಬೇರೆಯವ್ರಿಗೆ ಕೊಡಲಿಕ್ಕೆ, ಬೇರೆಯವ್ರಿಗೆ ಆಶೀರ್ವಾದವಾಗಿರಲಿಕ್ಕೆ, ಬೇರೆಯವರ ಆತ್ಮಿಕ ಜೀವನಕ್ಕಾಗಿ. ಇದು ನನ್ನ ದೇಹ, ಇದು ನನ್ನ ದೇಹ. ಶಿಲುಬೆಯ ಮತ್ತೊಂದು ಸಿದ್ಧತೆ ಇದು. ಯಾವ ರೀತಿಯಾಗಿ ರೊಟ್ಟಿಯನ್ನು ಮುರಿದು ಕೊಡ್ತೀನೋ ಇದು ನನ್ನ ದೇಹವಾಗಿದೆ ಎಂಬುದಾಗಿ ಸ್ಮರಿಸುವಾಗ ಶಿಲುಬೆಯ ಸಿದ್ಧತೆಯನ್ನು ನಮ್ಮ ಕರ್ತನು ಅಂದು ತನ್ನನ್ನು ಸಿದ್ಧಪಡಿಸಿಕೊಳ್ಳುವಂತೆ ಆಯಿತು. ಮತ್ತು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾಸ್ತುತಿ ಮಾಡಿ ಅವರಿಗೆ ಕೊಟ್ಬಿಟ್ಟು ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ಗಮನಿಸಿರಿ. 24ನೇ ವಚನ, ಮಾರ್ಕನ ಸುವಾರ್ತೆ 13:24 ಇದು ಬಹು ಜನರಿಗೋಸ್ಕರ ಸುರಿಸಲಾಗುವ ನನ್ನ ರಕ್ತ. ಬಹು ಜನರಿಗೋಸ್ಕರವಾಗಿ ಯಾಕೆ ಸುರಿಸಬೇಕು? ಬಹು ಜನರು ಪಾಪ ಮಾಡಿದ್ದಾರೆ, ಅಥವಾ ಎಲ್ಲರೂ ಪಾಪ ಮಾಡಿದ್ದಾರೆ. ಎಲ್ಲರಿಗಾಗಿ ಸುರಿಸಿದಂಥ ರಕ್ತ. ಅದು ಕೂಡ ಶಿಲುಬೆಯ ಸಿದ್ಧತೆಯಾಗಿತ್ತು. ಆದರೆ ಅದು ಎಂಥ ರಕ್ತ ಅಂತ ಹೇಳ್ಬಿಟ್ಟು ನೋಡುವಾಗ ಅದೇ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಮತ್ತು 24ನೇ ವಚನದಲ್ಲಿ ಹೊಸ ಒಡಂಬಡಿಕೆಯ ರಕ್ತ. ಬರೀ ರಕ್ತ ಅಲ್ಲ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ವಿಮೋಚನಕಾಂಡ 24ನೇ ಅಧ್ಯಾಯದಲ್ಲಿ ಮೋಶೆ ರಕ್ತವನ್ನು ತೆಗೆದುಕೊಂಡು, ಪ್ರಾಣಿಗಳ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇದು ಒಡಂಬಡಿಕೆಯ ರಕ್ತ ಎಂಬುದಾಗಿ ಜನರ ಮೇಲೆ, ಆ ಗ್ರಂಥದ ಮೇಲೆ, ಸುರುಳಿಯ ಮೇಲೆ ಚಿಮುಕಿಸಿತು. ಈಗ ಯೇಸು ಸ್ವಾಮಿ ತಕ್ಕೊಳ್ರಿ, ಇದನ್ನು ಇಡೀ ಜನರಿಗಲ್ಲ, ಕೇವಲ 12 ಜನರಿಗೆ ತಕ್ಕೊಡ್ರಿ. ಬಹು ಜನರಿಗೋಸ್ಕರ, ಬಹು ಅಂದರೆ ಬಹುನೇ, ಕೋಟ್ಯಾಂತರ ಜನರಿಗಾಗಿ ಸುರಿಸಲಾಗುವ ಹೊಸ ಒಡಂಬಡಿಕೆಯ ನನ್ನ ರಕ್ತ. ಪ್ರಾಣಿಗಳಿಗಿಂತಲೂ ಅಪಾರವಾದಂಥ, ಅಮೂಲ್ಯವಾದಂಥ, ನಿತ್ಯವಾದಂಥ, ಪರಿಶುದ್ಧವಾದಂಥ, ಶಕ್ತಿಯುತವಾದಂಥ ರಕ್ತ ಯೇಸು ಕ್ರಿಸ್ತನ ರಕ್ತ. ಆ ರೀತಿಯಾಗಿ ಮಾಡುವಾಗ ಆತನು ಶಿಲುಬೆಯ ಸಿದ್ಧತೆಯನ್ನು ಮಾಡಿಕೊಂಡನು. ರಕ್ತವು ಇಂದು ನಮಗೆ ಶಿಲುಬೆಯ ಸಿದ್ಧತೆಯನ್ನು ಕೊಡುವಂಥದ್ದಾಗಿದೆ. 26ನೇ ವಚನ, ಮಾರ್ಕನ ಸುವಾರ್ತೆ 14:26, 13 ಅಂತ ಹೇಳಿದೆ, ಆದರೆ 14:26ರಲ್ಲಿ ಕೀರ್ತನೆ ಹಾಡಿದ್ರಂತೆ. ಕೀರ್ತನೆ ಹಾಡೋದು ಕೂಡ ಶಿಲುಬೆಯ ಸಿದ್ಧತೆ, ಶಿಲುಬೆಯ ಸಿದ್ಧತೆ. ಕೊನೆಯದಾಗಿ 27ನೇ ವಚನದಲ್ಲಿ, ಮಾರ್ಕ 14:27ನೇ ವಚನದಲ್ಲಿ ನಾವು ನೋಡುವಾಗ, ನೀವೆಲ್ಲರೂ ಓಡಿ ಹೋಗ್ತೀರಿ, ಕುರುಬನನ್ನು ಹೊಡೆಯುವೆನು, ಕುರಿಗಳು ಚದರಿ ಹೋಗುವವು ಎಂದು ಬರೆದಿದೆ ಅಂತ. ಎಲ್ಲಿ ಬರೆದಿದೆ? ಜಕರ್ಯನ ಗ್ರಂಥ 13ನೇ ಅಧ್ಯಾಯ ಅಲ್ಲಿ ಬರೆದಿದೆ, 7ನೇ ವಚನದಲ್ಲಿ. ಹಾಗಾದರೆ ವಾಕ್ಯ ಸ್ವಾಮಿಗೆ ನೆನಪಿಗೆ ಬಂತು, ಈಗ ಇವರೆಲ್ಲ ಬಿಟ್ಟು ನನ್ನ ಹೋಗ್ಬಿಡ್ತಾರೆ, ಯಾಕಂದರೆ ಕುರುಬನಿಗೆ ಏಟು ಬೀಳ್ತದೆ, ಅಂದರೆ ತನಗೆ. ಆ ಜಕರ್ಯ 13 ಆ ವಾಕ್ಯ ಆತನು ಧ್ಯಾನ ಮಾಡುವುದರಿಂದ ಶಿಲುಬೆಯ ಸಿದ್ಧತೆಯನ್ನು ನಮ್ಮ ಕರ್ತನಾದ ಯೇಸು ಹೊಂದಿಕೊಂಡನು. ಮಾರ್ಕನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1-31 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.